ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಬರೀ 20 ನಿಮಿಷಲ್ಲೇ ಆಗುವ ಒಳ್ಳೆ ಟಿಫನ್ ತೋರಿಸ್ತಾ ಇದ್ದೀನಿ. ಓಟ್ಸ್ ತೊಗೊಂಡಿದ್ದೀನಿ ನಾನು. ಓಟ್ಸಿಂದ ಮಾಡ್ತಾಯಿದ್ದೀನಿ ಟಿಫನ್ನು. ಟೊಮಟೊ ಬಾತು, ಓಟ್ಸ್ ಟೊಮಟೊ ಬಾತು. ಅಲ್ಲಿ ಇಬ್ಬರಿಗಾಗುವಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ ಇದೆ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ, ಚಿಕ್ಕದು 2 ಟೊಮಟೆ ಹಣ್ಣು ಮೀಡಿಯಮ್ ಸೈಜು ಸಾಕು ಇಬ್ಬರಿಗೆ ಅಂತ. ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಸಾಸಿವೆ ಅದೆಲ್ಲ ತೊಗೊಂಡಿದ್ದೀನಿ ಸೈಡಲ್ಲಿ. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಓಟ್ಸು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಓಟ್ಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇದೇನು ಹುರ್ಕೋಬೇಕು ಅಂತಂದರೆ ಸ್ವಲ್ಪ ತಿನ್ನೋವಾಗ ಅಂಟಂಟು ಸಿಕ್ದಂಗಿರುತ್ತೆ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಈಗ ಆಗಿದೆ ನೋಡಿ ಕೆಂಪಗ. ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು. ಕೆಲವರು ಹಾಗೆ ಹಾಕಿ ಮಾಡ್ತಾರೆ, ಸ್ವಲ್ಪ ತಿನ್ನೋವಾಗ ಸ್ವಲ್ಪ ಅಂಟಂಟು ಬರುತ್ತೆ. ಅದು ಆ ಥರ ಮಾಡಬಾರ್ದು, ಈ ಥರ ಹುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಪ್ಲೇಟ್ಗೆ ಹಾಕ್ಕೊಂಡು ಮತ್ತು ಇದೇ ಬಾಣಲಿಲೇ ನಾನು ಒಗ್ಗರಣೆ ಮಾಡ್ಕೊತೀನಿ. ಬಾಣಲಿಲೇ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಮತ್ತೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಅದು ತೆಗೆದಿಟ್ಟಿದ್ನಲ್ಲ, ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ. ಸ್ವಲ್ಪ ಕಸೂರಿ ಮೇಥಿ ಇದ್ರೂ ಹಾಕ್ಕೋಬೋದು. ಕಸೂರಿ ಮೇಥಿ ಆಗೋಗಿತ್ತು. ತರಕಾರಿನೂ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಪಲಾವ್ ಆಗೋಗುತ್ತೆ. ಟೊಮಟೆ ಹಣ್ಣು ಹಾಕ್ಕೊಂಡು ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಪಲಾವು ಚೆನ್ನಾಗಿರುತ್ತೆ. ಇದರಲ್ಲಿ ತೋರಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಈಗ ಇದಾಗಿದೆ. ಇದಕ್ಕೆ ಹಾಕ್ಕೊತೀನಿ ಇವಾಗ ಇದೆಲ್ಲ. ಈರುಳ್ಳಿ ಅದೆಲ್ಲ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೆ. ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡು ಮತ್ತು ಹಚ್ಚಿಟ್ಕೊಂಡಿರೋ ಟೊಮಟೆ ಹಣ್ಣು ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲೇ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮಟೆ ಹಣ್ಣು ನುಣ್ಣಗಾಗಬೇಕು. ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಈಗ ಬೆಂದಿದೆ ನೋಡಿ. ಇಷ್ಟು ಮಾತ್ರ ಬೆಂದರೆ ಸಾಕು. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಗರಂ ಮಸಾಲನೂ ಹಾಕ್ಕೋಬೇಕು. ಸ್ವಲ್ಪ ಎಡಿಟಲ್ಲಿ ಹೊಂಟೋಗಿದೆ. ಸ್ವಲ್ಪ ಒಂಚೂರು ಗರಂ ಮಸಾಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ಮತ್ತೆ ಹಾಕಿರೋ ಮಸಾಲೆ ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 ನಿಮಿಷ ಕ್ಲೋಸ್ ಮಾಡಿ ತೆಗೆದ್ರೆ ನೋಡಿ ಈ ಥರ ಬೆಂದಿದೆ. ಎಣ್ಣೆ ಎಲ್ಲ ಮೇಲಕ್ಕೆ ಬರ್ತಾ ಇರುತ್ತೆ ಬೆಂದರೆ. ಈಗ ನಾನು ಓಟ್ಸ್ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 2 ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. 2 ಬಟ್ಲು ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಉದ್ರಾಗುತ್ತೆ. ಸ್ವಲ್ಪ ಕಲ್ಲುಪ್ಪು ಆವಾಗೇ ಸ್ವಲ್ಪ ಹಾಕಿದ್ನಲ್ಲ, ಅದಕ್ಕೆ ಈಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ನೀರು ಚೆನ್ನಾಗಿ ಮಳ್ಳಬೇಕು. ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಮಳ್ಳುತ್ತೆ. ಈಗ ಮಳ್ಳಿದೆ ನೋಡಿ, ಚೆನ್ನಾಗಿ ಇದಾಗ್ತಾಯಿದೆ ನೀರೆಲ್ಲ. ಈ ಥರ ಕುದಿ ಬಂದಮೇಲೆ ಹುರಿದಿಟ್ಕೊಂಡಿದ್ನಲ್ಲ ಆ ಓಟ್ಸ್ ಹಾಕ್ಕೊತಾ ಇದ್ದೀನಿ. ಓಟ್ಸ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಮತ್ತೆ ಪ್ಲೇಟ್ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಆಮೇಲೆ ಬೇಕಾದರೆ ದೊಡ್ಡದು ಮಾಡ್ಕೋಬೋದು ಉರಿ. ಫಸ್ಟೇ ದೊಡ್ಡದ್ರಲ್ಲಿ ಇಟ್ಕೊಂಡ್ರೆ ತಳ ಹಿಡಿಯುತ್ತೆ. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ತಳ ಹಿಡಿಯಲ್ಲ, ಉದ್ರಾಗುತ್ತೆ. ಹೀಗಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಜ್ಯೂಸಿ ಥರ ಇದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಈಗ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಒಂದು ಸ್ವಲ್ಪ ತುಪ್ಪ ಹಾಕಿ. ಅವರೇ ಹೇಳ್ತಾರೆ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ತಗೊಂಡೋಗಿ ಕೊಡ್ತೀನಿ ನೋಡಿ ಏನು ಹೇಳ್ತೀನಿ.
ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ. ಸೇಮ್ ಅಕ್ಕಿದು ತಿಂದಂಗೆ ಐತಲ್ಲ. ಓಟ್ಸ್ ಟೊಮೊಟೊ ಬಾತ್ ಓಟ್ಸ್ ಸೂಪರ್ ಆಗಿದೆ. ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರೂ ಮಾಡ್ಕೊಂಡು ತಿನ್ನಿ.